ಹಲೋ ಹಾಯ್ ಪ್ರೀತಿಯ ಸ್ನೇಹಿತರಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ SSLCಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಅಧ್ಯಾಯ 12 ಭಾರತ ಮಣ್ಣುಗಳು ಅಂತ ಈ ಒಂದು ಅಧ್ಯಾಯದಲ್ಲಿ ಬಹುಆಯ್ಕೆ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಯಾವುದು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ಮೆಕ್ಕಲು ಮಣ್ಣು, ಬಿ ಆಯ್ಕೆ ಕಪ್ಪು ಮಣ್ಣು, ಸಿ ಆಯ್ಕೆ ಕೆಂಪು ಮಣ್ಣು, ಡಿ ಆಯ್ಕೆ ಪರ್ವತ ಮಣ್ಣು. ಇದಕ್ಕೆ ಸರಿಯಾದಂಥ ಉತ್ತರ ಎ ಮೆಕ್ಕಲು ಮಣ್ಣು ಸರಿಯಾದಂಥ ಉತ್ತರ. ಪ್ರಶ್ನೆ 2, ಉತ್ತರ ಮೈದಾನ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಯಾವುದು ಅಂತ ಆಯ್ಕೆಗಳನ್ನು ನೋಡ್ತಾ ಬರೋಣ. ಎ ಆಯ್ಕೆ ಮೆಕ್ಕಲು ಮಣ್ಣು, ಎರಡನೇ ಆಯ್ಕೆ ಕಪ್ಪು ಮಣ್ಣು, ಮೂರನೇ ಆಯ್ಕೆ ಕೆಂಪು ಮಣ್ಣು, ನಾಲ್ಕನೇ ಆಯ್ಕೆ ಪರ್ವತ ಮಣ್ಣು. ಇದಕ್ಕೆ ಸರಿಯಾದಂಥ ಉತ್ತರ ಎ ಮೆಕ್ಕಲು ಮಣ್ಣು ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 3, ಕಪ್ಪು ಮಣ್ಣನ್ನು ಡ್ಯಾಡ್ಯಾಸ್ ಮಣ್ಣು ಎಂತಲೂ ಕರೆಯುತ್ತಾರೆ. ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ಲ್ಯಾಟ್ರೈಟ್, ಎರಡನೇ ಆಯ್ಕೆ ರೇಗೋರ್, ಮೂರನೇ ಆಯ್ಕೆ ಜಂಬಿಟ್ಟಿಗೆ, ನಾಲ್ಕನೇ ಆಯ್ಕೆ ಪರ್ವತ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 ರೇಗೋರ್ ಮಣ್ಣು. ಪ್ರಶ್ನೆ ಸಂಖ್ಯೆ 4, ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಡ್ಯಾಸ್ ಎಂದು ಸಹ ಕರೆಯುತ್ತಾರೆ. ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ಪೂರ್ವಚಲ, ಎರಡನೇ ಆಯ್ಕೆ ರೇಗೂರ, ಮೂರನೇ ಆಯ್ಕೆ ಡೆಕ್ಕನ್ ಟ್ರಾಪ್, ನಾಲ್ಕನೇ ಆಯ್ಕೆ ಥಾರ್ ಮರುಭೂಮಿ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3 ಸರಿಯಾದಂಥ ಉತ್ತರ ಆಯ್ಕೆ 3 ಡೆಕ್ಕನ್ ಟ್ರಾಪ್. ಪ್ರಶ್ನೆ ಸಂಖ್ಯೆ 5, ಜೋಳದ ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದು ಅಂತ ಜೋಳ ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ಮೆಕ್ಕಲು ಮಣ್ಣು, ಎರಡನೇ ಆಯ್ಕೆ ಕಪ್ಪು ಮಣ್ಣು, ಮೂರನೇ ಆಯ್ಕೆ ಕೆಂಪು ಮಣ್ಣು, ನಾಲ್ಕನೇ ಆಯ್ಕೆ ಮರುಭೂಮಿ ಮಣ್ಣು. ಇದಕ್ಕೆ ಆಯ್ಕೆ 2 ಕಪ್ಪು ಮಣ್ಣು ಸರಿಯಾದಂಥ ಉತ್ತರ ಕಪ್ಪು ಮಣ್ಣು. ಪ್ರಶ್ನೆ ಸಂಖ್ಯೆ 6, ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಒಂದನೇ ಆಯ್ಕೆ ಮೆಕ್ಕಲು ಮಣ್ಣು, ಎರಡನೇ ಆಯ್ಕೆ ಕಪ್ಪು ಮಣ್ಣು, ಮೂರನೇ ಆಯ್ಕೆ ಕೆಂಪು ಮಣ್ಣು, ನಾಲ್ಕನೇ ಆಯ್ಕೆ ಮರುಭೂಮಿ ಮಣ್ಣು. ಇದಕ್ಕೆ ಸರಿಯಾದಂಥ ಆಯ್ಕೆ 3 ಕೆಂಪು ಮಣ್ಣು. ಪ್ರಶ್ನೆ ಸಂಖ್ಯೆ 7, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿದ ಮಣ್ಣು ಯಾವುದು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ಮೆಕ್ಕಲು ಮಣ್ಣು, ಎರಡನೇ ಆಯ್ಕೆ ಕಪ್ಪು ಮಣ್ಣು, ಮೂರನೇ ಆಯ್ಕೆ ಕೆಂಪು ಮಣ್ಣು, ನಾಲ್ಕನೇ ಆಯ್ಕೆ ಮರುಭೂಮಿ ಮಣ್ಣು. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ 3 ಕೆಂಪು ಮಣ್ಣು. ಪ್ರಶ್ನೆ ಸಂಖ್ಯೆ 8, ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಮೆಕ್ಕಲು ಮಣ್ಣು, ಎರಡನೇ ಆಯ್ಕೆ ಕಪ್ಪು ಮಣ್ಣು, ಮೂರನೇ ಆಯ್ಕೆ ಕೆಂಪು ಮಣ್ಣು, ನಾಲ್ಕನೇ ಆಯ್ಕೆ ಮರುಭೂಮಿ ಮಣ್ಣು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 4 ಮರುಭೂಮಿ ಮಣ್ಣು ಸರಿಯಾದಂಥ ಉತ್ತರ 4. ಪ್ರಶ್ನೆ ಸಂಖ್ಯೆ 9, ಸಾರಜನಕ ಮತ್ತು ಸಾವಯವ ಆವೇಶಗಳನ್ನು ಹೆಚ್ಚಾಗಿ ಒಳಗೊಂಡಿರುವ ಮಣ್ಣು ಯಾವುದು ಅಂತ ಆಯ್ಕೆಗಳು ನೋಡ್ತಾ ಬರೋಣ.
ಮೊದಲನೇ ಆಯ್ಕೆ ಪರ್ವತ ಮಣ್ಣು, ಎರಡನೇ ಆಯ್ಕೆ ಕಪ್ಪು ಮಣ್ಣು, ಮೂರನೇ ಆಯ್ಕೆ ಕೆಂಪು ಮಣ್ಣು, ನಾಲ್ಕನೇ ಆಯ್ಕೆ ಮರುಭೂಮಿ ಮಣ್ಣು. ಇದಕ್ಕೆ ಸರಿಯಾದಂಥ ಉತ್ತರ 1 ಪರ್ವತ ಮಣ್ಣು. ಸರಿಯಾದಂಥ ಉತ್ತರ ಪರ್ವತ ಮಣ್ಣು. ಪ್ರಶ್ನೆ ಸಂಖ್ಯೆ 10. ಈ ಪ್ರಕಾರದ ಮಣ್ಣಿನಲ್ಲಿ ಸಾರಜನಕ ಮತ್ತು ಲವಣಗಳ ಕೊರತೆ ಕಂಡುಬರುವುದು ಅಂತ ಆಯ್ಕೆಗಳನ್ನ ನೋಡ್ತಾ ಬರೋಣ. 1ನೇ ಆಯ್ಕೆ ಮೆಕ್ಕಲು ಮಣ್ಣು, 2ನೇ ಆಯ್ಕೆ ಕಪ್ಪು ಮಣ್ಣು, 3ನೇ ಆಯ್ಕೆ ಜಂಬೆಟ್ಟಿಗೆ ಮಣ್ಣು, 4ನೇ ಆಯ್ಕೆ ಮರುಭೂಮಿ ಮಣ್ಣು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3 ಜಂಬೆಟ್ಟಿಗೆ ಮಣ್ಣು. ಪ್ರೀತಿಯ ಸ್ನೇಹಿತರೆ, ಇಲ್ಲಿವರೆಗೂ 10 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದೆವು. ಹೀಗೆ ಪ್ರತಿಯೊಂದು ಅಧ್ಯಾಯದ ವಿಡಿಯೋಗಳು ನಿರಂತರವಾಗಿ ಬರ್ತಾ ಇರ್ತವೆ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.